ನೆರೆಯ ಮಹಾರಾಷ್ಟ್ರದಲ್ಲಿ ಅಖಂಡ ಬಹುಮತದಿಂದ ಸರ್ಕಾರ ರಚಿಸಿರುವ ಮಹಾಯುತಿ ಸೇನೆ ಇವತ್ತು 39 ಶಾಸಕರನ್ನ ಸಚಿವರನ್ನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ಯಾರಿಗೆ ಅಂದರೆ ಮಹಾಯುತಿ ಕೊಯ್ಲಿಷನ್ ಯಾವ್ಯಾವ ಪಕ್ಷದವರಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನ ಸಿಕ್ತು, ಹಂಚಿಕೆಯ ಪ್ರಕ್ರಿಯೆ ಹೇಗಿತ್ತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಾರಾಷ್ಟ್ರ ಸರ್ಕಾರ ಸಂಪುಟ ರಚನೆ. ಸಿಎಂ ಫಡ್ನವೀಸ್ ಸೇನೆಗೆ 39 ಸಚಿವರ ಬಲ. ಮರಾಠ ನಾಡು ಕೇಸರಿ ಸೇನೆಯ ಭದ್ರಕೋಟೆ. ಇಂಡಿ ಕೂಟವನ್ನ ದಿವಾಳಿ ಮಾಡಿ ಭರ್ಜರಿ 230 ಸ್ಥಾನಗಳೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾಯುತಿ ಸರ್ಕಾರದ ಸಂಪುಟ ರಚನೆ ಮಾಡಲಾಯಿತು. ಡಿಸೆಂಬರ್ 5ರಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಶಿಂದೆ, ಅಜಿತ್ ಪವಾರ್ ಎಂದು ಒಮ್ಮತದ ಸಂಪುಟ ರಚನೆ ಮಾಡಿದ್ದಾರೆ. ಹೌದು, ನಾಳೆಯಿಂದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು, ಮುನ್ನಾ ದಿನದಂದು ಇಂದು ನಾಗ್ಪುರದಲ್ಲಿ ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಒಟ್ಟು 39 ಜನರ ಸಂಪುಟ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಸಂಜೆಯೇ ಮೊದಲ ಸಂಪುಟ ಸಭೆ ಮಾಡಿದ್ರು. ಎಷ್ಟು ಸಚಿವ ಸ್ಥಾನ? 43 ಸಂಪುಟ ಸ್ಥಾನಗಳ ಪೈಕಿ 132 ಸ್ಥಾನ ಗೆದ್ದ ಬಿಜೆಪಿಗೆ 19 ಸ್ಥಾನ, ಏಕನಾಥ್ ಶಿಂದೆ ಶಿವಸೇನೆಗೆ 11 ಸ್ಥಾನ, ಅಜಿತ್ ಪವಾರ್ನ ಎನ್ಸಿಪಿಗೆ 9 ಸಂಪುಟ ದರ್ಜೆ ಸ್ಥಾನ ನೀಡಲಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವನ್ಕುಲೆ, ರಾಧಾಕೃಷ್ಣ ವಿಕೆ ಪಾಟೀಲ್, ಆಶೀಶ್ ಶೆಲಾರ್, ಚಂದ್ರಕಾಂತ್ ಪಾಟೀಲ್, ಗಿರೀಶ್ ಮಹಾಜನ್, ಗಣೇಶ್ ನಾಯಕ್, ಮಂಗಲ್ ಪ್ರತಾಪ್ ಲೋಧಾ, ಜಯಕುಮಾರ್ ರಾವಲ್, ಪಂಕಜ್ ಮುಂಡೆ, ಅತುಲ್ ಸಾವೆ ಸೇರಿದಂತೆ ಮತ್ತಿತರರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ಬಣದಿಂದ ದಾದಾ ಬೋಸೆ, ಶಂಭುರಾಜ್ ದೇಸಾಯಿ, ಸಂಜಯ್ ರಾಥೋಡ್, ಗುಲಾಬ್ ರಾವ್ ಪಾಟೀಲ್ ಮತ್ತು ಉದಯ್ ಸಾಮಂತ್ ಮಂತ್ರಿಗಳಾಗಿದ್ದು, ಅಜಿತ್ ಪವಾರ್ ಅವರ ಎನ್ಸಿಪಿ ನಾಯಕರಾದ ಮಾಣಿಕ್ ರಾವ್ ಕೋಖಟೆ, ದತ್ತಾತ್ರೇಯ ವಿಠಲ್ ಬರ್ನೆ, ಹಸನ್ ಮುಷ್ರಿಫ್, ಅದಿತಿ ಸುನಿಲ್ ತಟ್ಕರೆ ಮತ್ತು ಧನಂಜಯ್ ಮುಂಡೆ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಾಯುತಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಸಿಗದಿದ್ದಕ್ಕೆ ಪಕ್ಷೇತರ ಶಾಸಕ ರವಿ ರಾಣಾ ಕಿಡಿಕಾರಿದರೆ, ಶಿವಸೇನೆ ಶಾಸಕ ನರೇಂದ್ರ ಮೋಧೇಕರ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೆರೆಯ ಮಹಾರಾಷ್ಟ್ರದಲ್ಲಿ ಅಖಂಡ ಬಹುಮತದಿಂದ ಸರ್ಕಾರ ರಚಿಸಿರುವ ಮಹಾಯುತಿ ಸೇನೆ ಇವತ್ತು 39 ಶಾಸಕರನ್ನ ಸಚಿವರನ್ನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ಯಾರಿಗೆ ಅಂದರೆ ಮಹಾಯುತಿ ಕೊಯ್ಲಿಷನ್ ಯಾವ್ಯಾವ ಪಕ್ಷದವರಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನ ಸಿಕ್ತು, ಹಂಚಿಕೆಯ ಪ್ರಕ್ರಿಯೆ ಹೇಗಿತ್ತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಾರಾಷ್ಟ್ರ ಸರ್ಕಾರ ಸಂಪುಟ ರಚನೆ. ಸಿಎಂ ಫಡ್ನವೀಸ್ ಸೇನೆಗೆ 39 ಸಚಿವರ ಬಲ. ಮರಾಠ ನಾಡು ಕೇಸರಿ ಸೇನೆಯ ಭದ್ರಕೋಟೆ. ಇಂಡಿ ಕೂಟವನ್ನ ದಿವಾಳಿ ಮಾಡಿ ಭರ್ಜರಿ 230 ಸ್ಥಾನಗಳೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾಯುತಿ ಸರ್ಕಾರದ ಸಂಪುಟ ರಚನೆ ಮಾಡಲಾಯಿತು. ಡಿಸೆಂಬರ್ 5ರಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಶಿಂದೆ, ಅಜಿತ್ ಪವಾರ್ ಎಂದು ಒಮ್ಮತದ ಸಂಪುಟ ರಚನೆ ಮಾಡಿದ್ದಾರೆ. ಹೌದು, ನಾಳೆಯಿಂದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು,
ಮುನ್ನಾ ದಿನದಂದು ಇಂದು ನಾಗ್ಪುರದಲ್ಲಿ ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಒಟ್ಟು 39 ಜನರ ಸಂಪುಟ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಸಂಜೆಯೇ ಮೊದಲ ಸಂಪುಟ ಸಭೆ ಮಾಡಿದ್ರು. ಎಷ್ಟು ಸಚಿವ ಸ್ಥಾನ? 43 ಸಂಪುಟ ಸ್ಥಾನಗಳ ಪೈಕಿ 132 ಸ್ಥಾನ ಗೆದ್ದ ಬಿಜೆಪಿಗೆ 19 ಸ್ಥಾನ, ಏಕನಾಥ್ ಸಿಂಧೆ ಶಿವಸೇನೆಗೆ 11 ಸ್ಥಾನ, ಅಜಿತ್ ಪವಾರ್ನ ಎನ್ಸಿಪಿಗೆ 9 ಸಂಪುಟ ದರ್ಜೆ ಸ್ಥಾನ ನೀಡಲಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವನ್ಕುಲೆ, ರಾಧಾಕೃಷ್ಣ ವಿಕೆ ಪಾಟೀಲ್, ಆಶೀಶ್ ಶೆಲಾರ್, ಚಂದ್ರಕಾಂತ್ ಪಾಟೀಲ್, ಗಿರೀಶ್ ಮಹಾಜನ್, ಗಣೇಶ್ ನಾಯಕ್, ಮಂಗಲ್ ಪ್ರತಾಪ್ ಲೋಧಾ, ಜಯಕುಮಾರ್ ರಾವಲ್, ಪಂಕಜ್ ಮುಂಡೆ, ಅತುಲ್ ಸಾವೆ ಸೇರಿದಂತೆ ಮತ್ತಿತರರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಬಣದಿಂದ ದಾದಾ ಬೋಸೆ, ಶಂಭುರಾಜ್ ದೇಸಾಯಿ, ಸಂಜಯ್ ರಾಥೋಡ್, ಗುಲಾಬ್ ರಾವ್ ಪಾಟೀಲ್ ಮತ್ತು ಉದಯ್ ಸಾಮಂತ್ ಮಂತ್ರಿಗಳಾಗಿದ್ದು, ಅಜಿತ್ ಪವಾರ್ ಅವರ ಎನ್ಸಿಪಿ ನಾಯಕರಾದ ಮಾಣಿಕ್ ರಾವ್ ಕೋಖಟೆ, ದತ್ತಾತ್ರೇಯ ವಿಠಲ್ ಬರ್ನೆ, ಹಸನ್ ಮುಷ್ರಿಫ್, ಅದಿತಿ ಸುನಿಲ್ ತಟ್ಕರೆ ಮತ್ತು ಧನಂಜಯ್ ಮುಂಡೆ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಾಯುತಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಸಿಗದಿದ್ದಕ್ಕೆ ಪಕ್ಷೇತರ ಶಾಸಕ ರವಿ ರಾಣಾ ಕಿಡಿಕಾರಿದರೆ, ಶಿವಸೇನೆ ಶಾಸಕ ನರೇಂದ್ರ ಮೋಧೇಕರ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೆರೆಯ ಮಹಾರಾಷ್ಟ್ರದಲ್ಲಿ ಅಖಂಡ ಬಹುಮತದಿಂದ ಸರ್ಕಾರ ರಚಿಸಿರುವ ಮಹಾಯುತಿ ಸೇನೆ ಇವತ್ತು 39 ಶಾಸಕರನ್ನ ಸಚಿವರನ್ನಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭಕ್ಕೆ ಸಾಕ್ಷಿಯಾಗಿದೆ. ಯಾರಿಗೆ ಅಂದರೆ ಮಹಾಯುತಿ ಕೊಯ್ಲಿಷನ್ ಯಾವ್ಯಾವ ಪಕ್ಷದವರಿಗೆ ಎಷ್ಟೆಷ್ಟು ಮಂತ್ರಿ ಸ್ಥಾನ ಸಿಕ್ತು, ಹಂಚಿಕೆಯ ಪ್ರಕ್ರಿಯೆ ಹೇಗಿತ್ತು, ಅದರ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಮಹಾರಾಷ್ಟ್ರ ಸರ್ಕಾರ ಸಂಪುಟ ರಚನೆ. ಸಿಎಂ ಫಡ್ನವೀಸ್ ಸೇನೆಗೆ 39 ಸಚಿವರ ಬಲ. ಮರಾಠ ನಾಡು ಕೇಸರಿ ಸೇನೆಯ ಭದ್ರಕೋಟೆ. ಇಂಡಿ ಕೂಟವನ್ನ ದಿವಾಳಿ ಮಾಡಿ ಭರ್ಜರಿ 230 ಸ್ಥಾನಗಳೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿದ ಸಿಎಂ ದೇವೇಂದ್ರ ಫಡ್ನವೀಸ್ ನೇತೃತ್ವದ ಮಹಾಯುತಿ ಸರ್ಕಾರದ ಸಂಪುಟ ರಚನೆ ಮಾಡಲಾಯಿತು. ಡಿಸೆಂಬರ್ 5ರಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಸಿಂಧೆ, ಅಜಿತ್ ಪವಾರ್ ಇಂದು ಒಮ್ಮತದ ಸಂಪುಟ ರಚನೆ ಮಾಡಿದ್ದಾರೆ. ಹೌದು, ನಾಳೆಯಿಂದ ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗಲಿದ್ದು, ಮುನ್ನಾ ದಿನದಂದು ಇಂದು ನಾಗ್ಪುರದಲ್ಲಿ ಸಂಪುಟ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು. ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ಒಟ್ಟು 39 ಜನರ ಸಂಪುಟ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದ್ರು. ಸಂಜೆಯೇ ಮೊದಲ ಸಂಪುಟ ಸಭೆ ಮಾಡಿದ್ರು. ಎಷ್ಟು ಸಚಿವ ಸ್ಥಾನ? 43 ಸಂಪುಟ ಸ್ಥಾನಗಳ ಪೈಕಿ 132 ಸ್ಥಾನ ಗೆದ್ದ ಬಿಜೆಪಿಗೆ 19 ಸ್ಥಾನ, ಏಕನಾಥ್ ಸಿಂಧೆ ಶಿವಸೇನೆಗೆ 11 ಸ್ಥಾನ, ಅಜಿತ್ ಪವಾರ್ನ ಎನ್ಸಿಪಿಗೆ 9 ಸಂಪುಟ ದರ್ಜೆ ಸ್ಥಾನ ನೀಡಲಾಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಚಂದ್ರಶೇಖರ್ ಬಾವನ್ಕುಲೆ, ರಾಧಾಕೃಷ್ಣ ವಿಕೆ ಪಾಟೀಲ್, ಆಶೀಶ್ ಶೆಲಾರ್, ಚಂದ್ರಕಾಂತ್ ಪಾಟೀಲ್, ಗಿರೀಶ್ ಮಹಾಜನ್, ಗಣೇಶ್ ನಾಯಕ್, ಮಂಗಲ್ ಪ್ರತಾಪ್ ಲೋಧಾ, ಜಯಕುಮಾರ್ ರಾವಲ್, ಪಂಕಜ್ ಮುಂಡೆ, ಅತುಲ್ ಸಾವೆ ಸೇರಿದಂತೆ ಮತ್ತಿತರರು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಉಪಮುಖ್ಯಮಂತ್ರಿ ಏಕನಾಥ್ ಸಿಂಧೆ ಬಣದಿಂದ ದಾದಾ ಬೋಸೆ, ಶಂಭುರಾಜ್ ದೇಸಾಯಿ, ಸಂಜಯ್ ರಾಥೋಡ್, ಗುಲಾಬ್ ರಾವ್ ಪಾಟೀಲ್ ಮತ್ತು ಉದಯ್ ಸಾಮಂತ್ ಮಂತ್ರಿಗಳಾಗಿದ್ದು, ಅಜಿತ್ ಪವಾರ್ ಅವರ ಎನ್ಸಿಪಿ ನಾಯಕರಾದ ಮಾಣಿಕ್ ರಾವ್ ಕೋಖಟೆ, ದತ್ತಾತ್ರೇಯ ವಿಠಲ್ ಬರ್ನೆ, ಹಸನ್ ಮುಷ್ರಿಫ್, ಅದಿತಿ ಸುನಿಲ್ ತಟ್ಕರೆ ಮತ್ತು ಧನಂಜಯ್ ಮುಂಡೆ ಸಮಾರಂಭದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದರು. ಮಹಾಯುತಿಯ ಸಮ್ಮಿಶ್ರ ಸರ್ಕಾರದಲ್ಲಿ ಅವಕಾಶ ಸಿಗದಿದ್ದಕ್ಕೆ ಪಕ್ಷೇತರ ಶಾಸಕ ರವಿ ರಾಣಾ ಕಿಡಿಕಾರಿದರೆ, ಶಿವಸೇನೆ ಶಾಸಕ ನರೇಂದ್ರ ಮೋಧೇಕರ್ ಪಕ್ಷಕ್ಕೆ ರಾಜೀನಾಮೆ ನೀಡಿದರು.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.